ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವೀರಸಿಂಹ ರೆಡ್ಡಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 134 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 70 ರಿಂದ 80 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಶ್ರುತಿ ಹಾಸನ್, ದುನೈ ವಿಜಯ್, ವರಲಕ್ಷ್ಮಿ, ನಂದಾಮುರಿ, ಬಾಲಕೃಷ್ಣ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 12, 2023 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 172 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಗೋಪಿಚಂದ ಮಚಿಲ್. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಬಂದಿದೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಎಲ್ಲಿ ದುನೈ ವಿಜಯ್ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಬಾಲಕೃಷ್ಣ ಅವರು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಶ್ರುತಿ ಹಾಸನ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ರೆಡ್ಡಿ ಅನ್ನೋ ವ್ಯಕ್ತಿ ಇರ್ತಾರೆ. ರೆಡ್ಡಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ರೆಡ್ಡಿ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವರಿಗೆ ತಂಗಿ ಕೂಡ ಇರ್ತಾರೆ. ಹಾಗೆಯೇ ಒಂದು ಫ್ಯಾಮಿಲಿ ಕುಟುಂಬ ಅಂತಲೇ ಹೇಳಬಹುದು. ರೆಡ್ಡಿ ಅವರು ಅವರ ಒಂದು ಊರಿನಲ್ಲಿ ತುಂಬ ದೊಡ್ಡ ವ್ಯಕ್ತಿ ಅಂತಲೇ ಹೇಳಬಹುದು. ಅವರಿಗೆ ಬೇಕಾದಂಥ ವಸ್ತುಗಳನ್ನು ಹಾಗೆಯೇ ಸರಕುಗಳನ್ನೆಲ್ಲ ಸಾಗಾಣಿಕೆನ ಮಾಡುವಂಥ ವ್ಯಕ್ತಿಗಳು. ಆದರೆ ಅವರ ಅಪೋಸಿಟ್ ಟೀಮಲ್ಲಿ ಇದ್ದಂಥ ವ್ಯಕ್ತಿಗಳು ಮಾತ್ರ ಸಹಿಸೋದಿಲ್ಲ ಇದನ್ನೆಲ್ಲ. ಈ ರೆಡ್ಡಿನ ಏನಾದ್ರು ಒಂದು ಕಥನ ಮಾಡಿ ಹಾಗೆಯೇ ಅವನನ್ನು ಮುಗಿಸಿ ಆ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ನಾನು ಎಂಟರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅನ್ಕೋತಾರೆ. ಮತ್ತು ರೆಡ್ಡಿ ಅವರ ತಂಗಿ ಕೂಡ ಇರ್ತಾರೆ. ಅವ್ರ ತಂಗಿಯನ್ನು ಯಾರು ಕೂಡ ಮದುವೆ ಆಗಿರೋದಿಲ್ಲ ಮತ್ತು ಅವರು ಓದ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ರೆಡ್ಡಿ ಇರೋ ಆಪೋಸಿಟ್ ವ್ಯಕ್ತಿಗಳೆಲ್ಲ ವಿಲನ್ಗಳೇನು ಏನು ಮಾಡ್ತಾರೆ ಅಂದರೆ ಅವರ ತಂಗಿ ಮೇಲೆ ಕಣ್ಣನ್ನು ಹಾಕಿ ಅವರನ್ನು ಪ್ರೀತಿಯನ್ನು ಮಾಡಿಕೊಂಡು ಪ್ರೀತಿಯಲ್ಲಿ ಒಪ್ಪಿಸ್ಕೋತಾರೆ. ಮತ್ತು ಅವರಿಬ್ಬರಿಗೂ ಕೂಡ ರೆಡ್ಡಿ ಅವರ ತಂಗಿ ಈ ರೀತಿ ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊತಾರೆ. ರೆಡ್ಡಿ ಅವರು ಕೂಡ ತಂಗಿ ಆಸಂತೆ ಮದುವೆ ಆಗಲಿ ಅಂತ ಹೇಳಿ ಮದುವೆ ಮಾಡಿಕೊಡ್ತಾರೆ. ಸ್ವಲ್ಪ ದಿನಗಳ ನಂತರ ಚೆನ್ನಾಗೇ ಇರುತ್ತೆ. ಮತ್ತು ಅವರ ಒಂದು ಸರಕು ಸಾಗಣೆ ಬಿಸ್ನೆಸ್ಸಲ್ಲಿ ನಾನು ಎಂಟರ್ ಆಗ್ತೀನಿ ಅಂತೇಳಿ ಹೇಳಿದಾಗ ಸರಿ ಅಂತ ಹೇಳಿ ರೆಡ್ಡಿನೂ ಕೂಡ ಬಿಡ್ತಾರೆ. ಆದರೆ ಅಲ್ಲಿ ಬೇರೆ ಸರಕುಗಳನ್ನೆಲ್ಲ, ಮಾದಕ ವಸ್ತುಗಳನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಅವರನ್ನು ಅಲ್ಲೇ ನಿರ್ಮಾಣವನ್ನು ಪೊಲೀಸ್ಗೆ ಹ್ಯಾಂಡ್ ಓವರನ್ನು ಮಾಡಿಬಿಡ್ತಾರೆ. ಇದರಿಂದ ಅವರ ತಂಗಿ ತುಂಬ ಬೇಜಾರನ್ನು ಮಾಡಿಕೊಂಡು ಅಣ್ಣನ ಮೇಲೆ ಕಂಪ್ಲೇಂಟನ್ನು ಕೊಟ್ಟು ಹಾಗೆಯೇ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋಂಗೆ ಮಾಡ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.